ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಇವತ್ತು ನಮ್ಮ ಲೆಜೆಂಡ್ ಆನೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಲೆಜೆಂಡ್ ಆನೆ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನನ್ನ ಹಳೆ ವೀಡಿಯೋಗಳು ನೋಡಿ. ನಿನ್ನೆ ನಾನು ಭೀಮನ್ ವೀಡಿಯೋ ಹಾಕಿದ್ದೀನಿ. ಆನೆಗಳು ಕಾರ್ಯಾಚರಣೆ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ, ಎಷ್ಟು ಪೇಯ್ನ್ ತಗೊಳುತ್ತೆ, ಮಾವುತರು ಹೇಗಿರ್ತಾರೆ, ಕ್ಯಾಂಪಲ್ಲಿ ಏನೆಲ್ಲ ಆಗುತ್ತೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿದ್ದೀನಿ ನಾನು. ದಯವಿಟ್ಟು ನನ್ನ ಚಾನಲ್ ರೆಫರ್ ಮಾಡಿ. ಇನ್ನೂ ಯಾರು ಹಳೆ ವೀಡಿಯೋಗಳು ನೋಡಿಲ್ಲ, ದಯವಿಟ್ಟು ನೋಡಿ ಅನ್ನುತ್ತಾ ಸದ್ಯಕ್ಕೆ ನಾನು ಇವತ್ತು ನಮ್ಮ ಲೆಜೆಂಡ್, ನಮ್ಮ ಅಜ್ಜಿ ಆನೆ ಯಾವುದಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ನಮ್ಮ ಆನೆ ಇವತ್ತು ಮಾತಾಡ್ತಾ ಇರೋದು ಸರಳ ಅಂತ. ನಿಮಗೆಲ್ಲ ಗೊತ್ತಿರುತ್ತೆ. ಒಂದು 10-15 ವರ್ಷ ಹಿಂದ್ಗಡೆ ನೀವು ಟಿ ವಿಲಿ ಅಥವಾ ನ್ಯೂಸ್ ಪೇಪರ್ ನೋಡಿರಬೇಕು. ಸರಳ ಆನೆ ದಸರಾಗೆ ಬಂದಿರೋದು ಅಥವಾ ಕ್ಯಾಪ್ಚರ್ ಮಾಡಿರೋದು, ಅಥವಾ ಅದು ಕುಮ್ಕಿ ಎಕ್ಸ್ಪರ್ಟ್ ಕಂಪ್ಲೀಟ್ ಡೀಟೇಲ್ಸ್ ಕೆಲವ್ರು ಕೇಳಿರ್ಬೋದು. ಹೌದು, ಈ ಸರಳ ಆನೆಗೆ ಬಂದು 86 ವರ್ಷ ಆಗಿದೆ. ಇದನ್ನ ಹಿಡ್ದಿರೋದು ಬಂದು 1965-68 ಆ ರೇಂಜಲ್ಲಿ ಹಿಡ್ದಿರೋದು. ಸದ್ಯಕ್ಕೆ ಬಂದಿದ್ದಕ್ಕೆ 86 ವರ್ಷ ಆಗಿದ್ದು. ಇವಾಗ ಬಂದಿದ್ದು ಭೀಮನ್ಕಟ್ಟೆ ಕ್ಯಾಂಪ್ನಲ್ಲಿದೆ. ಸ್ಟಾರ್ಟಿಂಗ್ ಬಂದಿದ್ದು ಕೂಡ ಬಳ್ಳೆ ಕ್ಯಾಂಪ್ಲಿ ಇದ್ದ ಆನೆ. ಅವಾಗ ಬಂದಿದ್ದಕ್ಕೆ ಹಿಡಿಬೇಕಾದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಕಮ್ಮಿ ವಯಸ್ಸು, ಚಿಕ್ಕ ವಯಸ್ಸಿನ ಆನೆ ಇದು. ಕೆಡ್ಡ ಆಪ್ರೇಷನ್ ನಡೀತಾರೆ. ಕೆಡ್ಡ ಆಪ್ರೇಷನ್ ತುಂಬ ಜನ ಗೊತ್ತಿರಲ್ಲ. ಕಾಡಿನ ಮಧ್ಯ ಆನೆ ಬರೋ ಸ್ಪಾಟ್ ನೋಡಿ ದೊಡ್ಡ ಗುಂಡಿ ತೆಗೆದು, ಒಂದು 10-20 ಅಡಿ ಗುಂಡಿ ತೆಗೆದು ಅದರೊಳಗೆ ಓಡಿಸ್ಕೊಬಂದು ಬೀಳಿಸಿ, ಅದಾದ ನಂತರ ನಮ್ಮ ಸಾಕಾನೆಗಳ ಸಹಾಯದಿಂದ ಆನೆಗಳು ನಡೀತಾರೆ. ಹೆಚ್ಚು ಕಮ್ಮಿ ಈ ಆನೆ ನೋಡೋಕ್ಕೆ ಇವಾಗಲೂ ಹೇಳ್ತೀನಿ, ಸರಳ ಬಂದು ಒಂದು 4-4.5 ಸಾವಿರ kg ಇದೆ. ಅಷ್ಟು ಹೈಟು, ಅಷ್ಟು ವೆಯ್ಟ್ ಆಗಿದೆ. ಸದ್ಯಕ್ಕೆ ಅದು ಮಕ್ಕನ ಆನೆ ಥರನೇ ಕಾಣುತ್ತೆ. ಬಟ್ ವಯಸ್ಸಾಗಿದೆ, 86 ವರ್ಷ ಹತ್ರ ಆಗಿದೆ. ತುಂಬ ಚೆನ್ನಾಗಿದೆ ಆನೆ. ನನ್ನ ಕಣ್ಣಿಗೆ ಈ ಆನೆ ಕಂಡಿದ್ದು ಬಂದು ನಮ್ಮ ಮತ್ತಿಗೋಡು ಕ್ಯಾಂಪಲ್ಲಿ. ಏನಕ್ಕಂದರೆ ಭೀಮನ್ಕಂಡೆ ಕ್ಯಾಂಪಲ್ಲಿ ಯಾರಿಗೂ ಅಲೌಡ್ ಇರಲ್ಲ. ಸೊ ಅದರಿಂದ ಇದು ನಿಮಗೆ ಗೊತ್ತಿರೋದು ಲಾಸ್ಟ್ 1 ವೀಕಿಂದ ಈ ಆನೆ ಇದು ಮತ್ತು ವರಲಕ್ಷ್ಮಿ ಆನೆ ತನ್ನ ಮಕ್ಕಳು ನೋಡೋಕ್ಕಂತೇಳಿ ಮತ್ತಿಗೋಡಿಗೆ ಬಂದು ಅಲ್ಲೇ ಸದ್ಯಕ್ಕೆ ಸೆಟಲ್ಡ್ ಆಗಿದ್ದಾವೆ. ಓಕೆ, ಈ ಆನೆ ದಸರಾಗೆ ಬರೋದಾದರೆ ದಸರಾ ಒಂದು 10 ವರ್ಷಕ್ಕಿಂತ ಮೇಲೆ ದಸರಾ ಮಾಡಿದೆ. ಇದು ಕೂಡ ನಮ್ಮ ಲೆಜೆಂಡ್ ಆನೆಗಳು ಯಾವುದೇ ಅರ್ಜುನ, ದ್ರೋಣ, ಬಲರಾಮ, ಅಭಿಮನ್ಯು ಇಂಥ ಆನೆಗಳ ಜೊತೆ ಸಪೋರ್ಟ್ ಮಾಡಿದಂಥ ಆನೆ. ಅಂದರೆ ದಸರಾದಲ್ಲಿ ಲೆಫ್ಟ್ ರೈಟ್ ಹೆಣ್ಣು ಆನೆಗಳಿರ್ತಾವಲ್ಲ, ಸೊ ಅದೇ ರೀತಿ ಇದು ಕೂಡ ಸಪೋರ್ಟ್ ಮಾಡಿದ ಆನೆ. ಸದ್ಯಕ್ಕೆ 86 ವರ್ಷ ಆಗಿದ್ದು. ತುಂಬ ಚೆನ್ನಾಗಿದೆ ಆನೆ. ಇನ್ನೂ ಯಾರು ಈ ಆನೆ ನೋಡಿಲ್ಲ ಅಂದರೆ ಯಾರಾದರೂ ಮತ್ತಿಗೋಡು ಕ್ಯಾಂಪಿಗೆ ವಿಸಿಟ್ ಮಾಡೋದಿದ್ರೆ ಬಂದು ನೋಡ್ಬೋದು. ನಿಮಗೆ ಈ ಆನೆ ನೋಡೋ ಒಂದು ಭಾಗ್ಯ ಸಿಗುತ್ತೆ. ಏನಕ್ಕೆ ಭಾಗ್ಯ ಅಂತ ಹೇಳ್ತೀನಿ ಅಂದರೆ, ಇಂಥ ಲೆಜೆಂಡ್ ಆನೆಗಳು ಸಿಗೋದೇ ನಮ್ಗೆ ಅಪರೂಪ. ಬಂದು ವಿಸಿಟ್ ಮಾಡಿ ನೋಡಿ. ಹಾಗೆ ಇದನ್ನ ನೋಡ್ಕೋತಾರೆ ನಮ್ಮ ವಸಂತಣ್ಣನ ಮಗ ಜೀವನ್ ಅಂತಂತೇಳಿ. ವಸಂತಣ್ಣ ಯಾರಂತ ಗೊತ್ತಿದಲ್ವಾ? ನಮ್ಮ ಅಭಿಮನ್ಯು ಆನೆ ನೋಡ್ಕೊಳ್ತಿರೋ ವಸಂತಣ್ಣನವರ ದೊಡ್ಡ ಮಗ. ಸೊ ಜೀವನ್ ಬಂದು 32 ವರ್ಷ ಆಗಿರ್ತಾರೆ. ಒಂದೇ ಕಾವಡಿ ಯಾವುದಿರೋದಿಲ್ಲ, ಮಾವತ್ತು ಅವರು ಒಬ್ಬರೇ, ಅವರೇ ನೋಡ್ಕೋತಾರೆ ಚೆನ್ನಾಗಿ. ಸೂಪರ್ ಆಗಿದ್ದಾರೆ. ಜೀವನಿಗೂ ನಮ್ಮ ಸರಳ ಆನೆಗೂ ಆಲ್ ದ ಬೆಸ್ಟ್. ಇನ್ನೂ ನಮ್ಮ ಹಿರಿಯ ಆನೆಗಳಿಗೆ ಚೆನ್ನಾಗಿ ಟ್ರೈನಿಂಗ್ ಮಾಡಿಕೊಂಡು ನಿಮ್ಮ ಥರನೇ ಅವರು ಆಗಲಿ ಅಂತ ಹೇಳುತ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ